14/3/2026 ಬೀದರ್ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕಾದಾಲತನ್ನು ನಾವು ಆಯೋಜನೆ ಮಾಡಿದ್ದೆವು. ಸದರಿ ಈ ವರ್ಷದ ಮೊದಲನೇ ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಒಟ್ಟು 66,440 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಅವುಗಳಲ್ಲಿ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳು 11,869 ಪ್ರಕರಣಗಳನ್ನು ನಾವು ಈ ಒಂದು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ಒಟ್ಟು 13,16,90,209 ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಆಮೇಲೆ ಒಟ್ಟು 54,571 ರಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ರಾಜ್ಯ ಸಂಧಾನ ಮಾಡುವ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ನಾವು ಜಿಲ್ಲೆಯಲ್ಲಿ ಒಟ್ಟು 19 ಬೆಂಚ್ಗಳನ್ನು ರಚನೆ ಮಾಡಿದ್ದೆವು. ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೆಂಚು ಮತ್ತು ಸದರಿ ಒಂದು ಬೆಂಚ್ನಲ್ಲಿ ವಕೀಲರು ಸಂಧಾನಕಾರರು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಸಿಟ್ಟಿಂಗ್ ಮಾಡಿ ಈ ಒಂದು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಅದರಂತೆ ಈ ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ವಿಶೇಷವಾಗಿ ಅಂತಂದರೆ 5 ಅಂದರೆ ಕಠಿಣ ವ್ಯಾಜ್ಯಗಳನ್ನು ನಾವು ರಾಜ್ಯ ಸಂಧಾನ ಮೂಲಕ 5 ಜೋಡಿಗಳನ್ನು ನಾವು ಒಂದು ಮಾಡಿದ್ದೇವೆ ಮತ್ತು 23 ಹಳೆಯ ಪ್ರಕರಣಗಳನ್ನು ಈ ಒಂದು ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ ಮತ್ತು 12 ಪ್ರಕರಣಗಳು ಸೀನಿಯರ್ ಸಿಟಿಜನ್ ಪ್ರಕರಣಗಳನ್ನು ನಾವು ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಒಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಿಂದಾಗಿ ಕಕ್ಷಿದಾರರಿಗೆ ಶೀಘ್ರತೆಯಲ್ಲಿ ನ್ಯಾಯ ಸಿಕ್ಕಿದೆ ಮತ್ತು ಈ ರಾಷ್ಟ್ರೀಯ ಲೋಕಾದಾಲತ್ನಿಂದಾಗಿ ಕಕ್ಷಿದಾರರಿಗೆ ಹಣ ಮತ್ತು ಸಮಯ ಉಳಿತಾಯ ಆಗುತ್ತೆ ಮತ್ತು ಕಕ್ಷಿದಾರರ ನಡುವೆ ಸುಮಧುರ ಬಾಂಧವ್ಯ ಉಂಟಾಗಿ ನಮ್ಮ ವ್ಯಾಜ್ಯಗಳನ್ನು ಶೀಘ್ರತೆಯಲ್ಲಿ ಇತ್ಯರ್ಥಪಡಿಸಿ ನ್ಯಾಯದಾನ ಮಾಡಲಿಕ್ಕೆ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಎಲ್ಲ ಮಾಧ್ಯಮದವರು ಕೂಡ ಮುಂಬರುವ ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ಕೂಡ ಹೆಚ್ಚಿನ ಪ್ರಚಾರವನ್ನು ಪಡಿಸಿ ಈ ರಾಷ್ಟ್ರೀಯ ಲೋಕಾದಾಲತನ್ನು ಸದುಪಯೋಗಪಡಿಸಬೇಕೆಂದು ಸಾರ್ವಜನಿಕರಲ್ಲಿ ತಾವು ಈ ಒಂದು ಪ್ರಚಾರಪಡಿಸಬೇಕಂತ ಈ ಮೂಲಕ ನಾನು ನಮ್ಮನ್ನು ಕೇಳ್ತೇನೆ. ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಪ್ರಕರಣಗಳು ಇತ್ಯರ್ಥ ಆಗಬೇಕಾದ್ರೆ ಮಾಧ್ಯಮ ಸ್ನೇಹಿತರು ಮತ್ತು ಅದೇ ರೀತಿಯಾಗಿ ನಮ್ಮ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ವಕೀಲರ ಪಾತ್ರ ಬಹಳ ದೊಡ್ಡದು. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೆಚ್ಚಿಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಲೋಕಾದಾಲತ್ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ವಕೀಲರು ನ್ಯಾಯಾಧೀಶರು ಅಷ್ಟೇ ಅಲ್ಲದೆ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತು ಕಕ್ಷಿಗಾರರಲ್ಲಿ ಆ ರೀತಿಯಾದಂಥ ಒಂದು ಮನಸ್ಥಿತಿ ಬಂದರೆ ಮಾತ್ರ ಒಂದು ರಾಷ್ಟ್ರೀಯ ಲೋಕಾದಾಲತ್ ಒಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅಂತಹ ಒಂದು ಕರ್ತವ್ಯವನ್ನು ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ವಕೀಲರಿಗೆ ಎಲ್ಲ ನಮ್ಮ ತಾಲೂಕಿನ ವಕೀಲರ ಸಂಘಗಳಿರ್ಬೋದು, ಬೀದರ್ ಜಿಲ್ಲಾ ವಕೀಲರ ಸಂಘ ಇರ್ಬೋದು, ಎಲ್ಲರ ಪಾತ್ರ ಸಹ ಬಹಳ ಮುಖ್ಯವಾದದ್ದು. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಮುಂಬರುವಂತಹ ಲೋಕಾದಾಲತ್ಗಳಲ್ಲಿ ಕೂಡ ನಮ್ಮ ರಾಜ್ಯ ಒಂದು ನಮ್ಮದೇನು ಕಾಲ್ಸಾದಿಂದ ಬಂದಂಥ ಡೈರೆಕ್ಷನ್ಗಳು ಇರ್ತವೆ, ಅದರ ಪ್ರಕಾರ ಇದೇ ರೀತಿಯಾದಂತಹ ಕೋಆಪರೇಷನ್ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ.